ಏನ್ ಬೇಕಿರಲ್ಲ ಏನ್ ಮಾಡಿದ್ರೆ ಖುಷಿ ಯಾವ ಕೈ ಬರುತ್ತಪ್ಪ. ಏನು ನಾವು ಹಗಲು ರಾತ್ರಿ ಕಷ್ಟಪಟ್ಟು ಟೀಮ್ ಆಗ್ತದೆ ಎಲ್ಲ ಎಫರ್ಟ್ಸು ಸಾರ್ಥಕ ಅನಿಸ್ತಾ ಇದೆ. ಬಟ್ ಜಾಸ್ತಿ ಖುಷಿ ಪಡ್ತಾ ಇರೋದು ನಾನು ಯಾಕಂದರೆ ಫಸ್ಟ್ ಶೋ ಹೋಗ್ತಾರೆ ಬಟ್ ನನಗೆ ಕರ್ನಾಟಕದ ದೊಡ್ಡ ಗೆಲ್ಲಬೇಕು ಅಂತ ಆಸೆ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಖುಷಿ ಇನ್ನೂ ಒಂದಷ್ಟು ಕೆಲಸ ಮಾಡ್ತೀನಿ ಸಕ್ಸಸ್ ದಿನ. ಸರ್ ಈಗ ಬೆಸ್ಟ್ ಅಂದ್ರೆ ಒಂದು ರಿಯಾಕ್ಷನ್ ಸಿಕ್ಕಿರೋಂಥದ್ದು ನಿಮಗೆ ಈ ಮುಂಚೆ ಸಿನಿಮಾ ನೋಡಿದ್ದು ಹೇಳಿದ್ದು ಕಣ್ಣಲ್ಲಿ ಇದೆಯಲ್ಲ ಸರ್ ಅದೇ ಸಾಕಲ್ವಾ ಇನ್ನೇನು ಬೇಕು ಫಂಕ್ಷನ್ದಲ್ಲಿ ನಾವು ಕಣ್ಣಲ್ಲಿ ನೀರು ಹಾಕ್ತೀವಿ ಮೋಷನ್ ನಿಮ್ಗೆ ಯಾವ ಥರ ಗೆಲ್ಲಬೇಕು ಕಣ್ಣಲ್ಲಿ ನೀರು ಹಾಕೋದ್ರ ಜೊತೆಗೆ ಕೆಲವು ಸನ್ನಿವೇಶಗಳಲ್ಲಿ ಪ್ರೀತಿನ ಕೆಣಿಸ್ತಿರಲ್ಲ ಅದನ್ನ ಹೆಂಗೆ ಅನ್ಸುತ್ತೆ? ಕತೆ ಸರ್ ಹಂಗೆ ಬರ್ತಿದ್ರು ಅದರ ಪಾತ್ರ ಇತ್ತು ಮಾಡಲೇಬೇಕಾಗಿತ್ತು ಮಾಡಿ ಅದಾಗಲೇ ನಿರ್ದೇಶಕರಿಗೆ ಕೇಳಿದೆ ಅದೊಂದು ಪ್ರಶ್ನೆ. ಸೊ ನೀವೊಬ್ಬ ನಟ ಆಗಿ ಅಂದ್ರೆ 2ನೇ ಸಿನಿಮಾ ಆ ಸೀನ್ ವಿಚಾರವಾಗಿ ನಾಳೆ ಒಂದು ದಿವಸ ಚರ್ಚೆ ಆಗುತ್ತೆ, ಅದಕ್ಕೆ ಇವತ್ತೇ ಉತ್ತರ ಕೊಡೋದು ಯಾವ ಚರ್ಚೆ ಅಂದ್ರೆ ಈಗ ಸೇಮ್ ಪ್ಯಾಟರ್ನ್ ಸಿನಿಮಾಗಳು ಮಾಡಿದ್ರೆ ಪೀಪಲ್ ನಿಮಗೆ ಗೊತ್ತು ಜನ ಥಿಯೇಟರ್ ಬರ್ತಾ ಇಲ್ಲ ಅಂತ ಹೇಳ್ತಾರೆ. ಒಂದಷ್ಟು ಈ ಥರ ಎಲಿಮೆಂಟ್ಸ್ಗಳು ಇಟ್ಕೊಂಡ್ರೆ ಒಂದಷ್ಟು ಇಂಡಸ್ಟ್ರಿ ಬೆಳೆಯುತ್ತೆ. ಆಮೇಲೆ ಜನ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರೆ. ಮತ್ತೆ ನಾವು ಸೇಮ್ ಪ್ಯಾಟರ್ನ್ ಮಾಡ್ತಾ ಇದ್ರೆ ಚೇಂಜ್ ದ ಪ್ಯಾಟರ್ನ್. ಸೊ ಅದು ಇನಿಷಿಯೇಟ್ ತಗೊಂಡಿದ್ದೀವಿ. ಸೊ ಅದು ಅಷ್ಟು ವರ್ಗರಾಗಿಲ್ಲ ಇದು ಇಲ್ಲ. ನಾವೆಲ್ಲರೂ ಸಿನಿಮಾ ಮಾಡಲ್ಲ ಸರ್, ಇದು ಎ ಸರ್ಟಿಫಿಕೇಟ್ ಸಿನಿಮಾ ಸರ್. ನಾನು ನಿಮಗೆ ಕೇಳಿದೆ ಇದು ಎ ಸರ್ಟಿಫಿಕೇಟ್ ಸಿನಿಮಾನ ಅಥವಾ ಫ್ಯಾಮಿಲಿ ಇದು ಈಗ ಅರ್ಥ ಆಗ್ತಿದೆ ನಿಮಗೆ? ನಾನು ನಿಮಗೆ ಕೇಳಿದ್ದೀನಿ ಸರ್, ಪ್ಲೀಸ್ ಹೇಳಿ ನೀವು. ಸೆನ್ಸರ್ ಬಗ್ಗೆ ನಾವೇ ಕ್ಲಾರಿಟಿ ಕೊಡೋಣ. ಸೆನ್ಸರ್ ನಾವು ಒಪ್ಕೊಳ್ಳೇಬೇಕು. ಸೆನ್ಸರ್ ಅವರು ಇದೇ ದಂಧೆ ಮಾಡ್ತಾರೆ ಸರ್. ಸೆನ್ಸರ್ ಅವರು ಇದೇ ಮೋಸ ಮಾಡ್ತಾರೆ. ಕೇಳಿದಾಗ ನಿಮ್ಮಿಂದ ಯಾಕಂದ್ರೆ ನಾವೆಲ್ಲ ಹೊಸಬ್ರು ಸುಮ್ಮನೆ ಹಿಂಗೆ ನೋಡ್ಬಿಡ್ತಾರೆ ಸಿನಿಮಾ ಬಿ ಅಂತ ಕೊಟ್ಬಿಡ್ತಾರೆ. ಮೊದಲು ಏನೋ ಕಷ್ಟಪಡ್ತೀವಿ ಏನೋ ನಿಮಗೂ ಕೂಡ ಸೆನ್ಸಾರ್ ಇಂದ ಸಿಕ್ಕಿರೋಂಥ ಸರ್ಟಿಫಿಕೇಟ್ ಬಗ್ಗೆ ಬೇಜಾರಿದೆ? ನಾನು ನಿಮ್ಮಲ್ಲಿ ಕೇಳ್ತಿದ್ದೀನಿ ಎಲ್ಲಿದೆ ಎ ಸರ್ಟಿಫಿಕೇಟ್ ಯಾವ ಅಂಶಗಳು ಇದೆ ಯಾವ ಡೈಲಾಗ್ ನಿಮಗೆ ಕೇಳ್ತೀನಿ. ಅದಕ್ಕೆ ನಾನು ಎಲ್ಲ ಕಡೆ ಪ್ರಚಾರ ಮಾಡ್ತಾರೆ ಫ್ಯಾಮಿಲಿ ಸಮಾಜ ಆದರೆ ಇವರೆಲ್ಲ ಒಂದು ಸ್ವಲ್ಪ ರಾಜಕೀಯ ನಡೀತು ಏನು ಹೇಳೋಕ್ಕಾಗಲ್ಲ. ಅವತ್ತೇ ನಾನು ಏನು ಬಂದೆ ಪರವಾಗಿಲ್ಲ ಸರ್ ಹೇಗೆ ಕೊಟ್ಟಿದ್ದಾರಲ್ಲ ಅದು ಸರ್. ಹಂಗಾರೆ ನೀವೇ ರಾಜಕಾರಣಿ, ನಿಮಗೂ ರಾಜಕೀಯ ಆಗುತ್ತೆ ಈಗ ಅರ್ಥ ಆಯ್ತಾ ಸರ್? ನನಗೆ ಏನು ನಾವುಗಳು ಸ್ವಲ್ಪ ಕ್ರಮ ತಗೊಳ್ಳಿ. ಈಗ ನನಗೆ ಮಾಧ್ಯಮದವರು ಅಷ್ಟು ಶಕ್ತಿ ದೇವರು ಕೊಟ್ಟಿದ್ದಾರೆ, ನಾವುಗಳು ಕೊಟ್ಟಿದ್ದೀವಿ. ಸ್ವಲ್ಪ ವಾಯ್ಸ್ ರೇಸ್ ಮಾಡಿ ಎಲ್ಲ ಮಾಡಿ. ನಿಮ್ಗೆ ಯಾವೊಂದು ಕಲಾವಿದರು ಯಾವೊಂದು ಸೆಂಟರ್ ಜೊತೆಲಿ ಇಬ್ಬರು ಸೂಪರ್ ಸ್ಟಾರ್ಗಳು ನೆನೆಸ್ಕೊಂಡ್ರಿ, ಸಿನಿಮಾ ಸರ್. ಏನಕ್ಕಂದ್ರೆ ಅವ್ರ ಬ್ಲೆಸ್ಸಿಂಗ್ ಇಲ್ಲದೆ ಏನು ಅಪ್ಪು ಸರ್ ನಾನು ಚೈಲ್ಡ್ಹುಡ್ ನೆನೆಸ್ಕೊಂಡ್ರೆ ಅವ್ರು ಬಿಟ್ಟರೆ ಮೆಮೊರೀಸ್ ಬಿಟ್ಟರೆ ನನಗೆ ಯಾವ ಮೆಮೊರೀಸು ಇಲ್ಲ. ತುಂಬ ಹೇಳ್ಕೊಟ್ರು. ಅದು ಹಾಗೆ ನಾನು ಯಾವ ಕನ್ನಡ ಇಂಡಸ್ಟ್ರಿಯಲ್ಲಿ ಕಾಲಿದ್ದೆ ಫಸ್ಟ್ ಹೆಜ್ಜೆ ಇಟ್ಟಾಗ ನನಗೆ ಯಾರೂ ಸಾಕ್ತಿಲ್ಲ. ನಮಗೆಲ್ಲರೂ ಗೊತ್ತು ಆಗಿರೋ ನಾನೇ ದರ್ಶನ್ ಅವರೇ ನಿಂತಿತ್ತು ಯಾವತ್ತೂ ನಾನು ನೆನೆಸ್ಕೊಳ್ತೀನಿ. ಈಗ ಆಗೋಯ್ತಲ್ಲ ಸಿನಿಮಾ ಕ್ಲೈಮ್ಯಾಕ್ಸ್ ಕನ್ಕ್ಲೂಡ್ ಮಾಡ್ಕೊಂಡಲ್ಲ ಗೊತ್ತಿಲ್ಲ ಸರ್, ನೋಡೋಣ ಸರ್. ಚೆನ್ನಾಗಿ ಹೇಗೆ ಸ್ವೀಕರಿಸ್ತಾರೆ, ಯಾವ ರೀತಿ ಗೆಲ್ಲಿಸ್ತಾರೆ ನೋಡೋಣ ಸರ್. ನಿಮಗೆ ಐಡಿಯಾ ಇಲ್ಲ, ನೀವು ಹೇಳಿದ್ರಲ್ಲ ಡಿಸ್ಕಸ್ ಮಾಡ್ತೀವಿ. ಸರ್ ಪ್ರೀತಿಯ ಬೇರೆ ಬೇರೆ ಮಜಲುಗಳನ್ನ ಆಯಾಮಗಳನ್ನ ನಿಮ್ಮ ಪಾತ್ರದ ಮುಖಾಂತರ ಹೇಳಿದ್ರು. ಹೆಂಗೆ ಪ್ರೀತಿ ಅಂದ್ರೆ ಏನು ಅಂತ ಕೇಳಿದ್ರೆ ಅದೇ ಸರ್ ಮನೆಯಿಂದ ತುಂಬ ಒಳ್ಳೆ ರೀತಿಯಲ್ಲಿ ಹೇಳಿದ್ರು. ಪ್ರೀತಿ ಅಂದರೆ ಸ್ಯಾಕ್ರಿಫೈಸ್. ಇವತ್ತಿನ ಜನ್ರೇಷನ್ ಲವ್ವಲ್ಲಿ ಯಾವ ರೀತಿ ಯಾವ ಪ್ರಮೇದಲ್ಲಿದ್ದಾರೆ ಅವ್ರು ಸ್ವಲ್ಪ ಈ ಥರ ಒಂದು ಲವ್ ಸ್ಟೋರಿ ತೋರಿಸೋಣ ಅಂತ ಹೇಳಿ ಯಾರಿಗೆ ಸಿಗಬೇಕು, ಯಾರು ಕಳಿಸ್ತಾರೆ ಯಾರಿಗೆ ಸಿಗಬೇಕು, ಸ್ವಲ್ಪ ಮೆಚುರಿಟಿ ಇಟ್ಕೊಳ್ಬೇಕು ಜೀವನದ ಡಿಸಿಷನ್. ಯಾಕಂದರೆ ಒಂಚೂರು ಮೇಲೆ ಬೇಡ ಆಯಿತು ಅಂದರೆ ಅವ್ರ ಜೀವನ ಅವ್ರ ಸಂಭಾಷ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.